ಹೆಂಗನಿಸ್ತು ವಂಶಿ ಕೃಷ್ಣ ಅವರ ನಿರ್ದೇಶನ ನಟನೆ? ತುಂಬ ಇಷ್ಟ ಆಯಿತು. ಅವ್ರ ಐಡಿಯಾಸ್ ನಂಗೆ ತುಂಬ ಇಷ್ಟ ಆಯಿತು. ಸ್ಟೋರಿ ಟೆಲ್ಲಿಂಗ್ ಅಪ್ರೋಚ್ ಇಸ್ ವಾಟ್ ಐ ಲೈಕ್. ನನಗೆ ಸ್ಟಾರ್ಟಿಂಗಲ್ಲಿ ನಂಗೆ ಅದು ಇಷ್ಟ ಆಯಿತು. ಅವರು ಅಂದರೆ ವಿಷುವಲ್ಸ್ ಹೀಗಿರುತ್ತೆ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಿದ ರೀತಿ, ಅವ್ರ ಪ್ರಿಪರೇಷನ್ಸ್, ಹಿ ಕೇಮ್ ವೆರಿ ವೆಲ್ ಪ್ರಿಪೇರ್ಡ್. ಸೊ ನಂಗೆ ಅದೇ ಫಸ್ಟ್ ನಂಗೆ ಇಷ್ಟ ಆಯಿತು. ಓಕೆ, ಹೀರೋಯಿನ್ ಪಾತ್ರ ರಚನಾ ಇಂದರ್ ಮಾಡಿರೋದು. ಅವ್ರು ಆ್ಯಕ್ಚುಲಿ ಹೀರೋಯಿನ್ ಅಂತ ಹೇಳೋಕ್ಕಾಗಲ್ಲ, ಅವರು ಮೂವಿಯಲ್ಲಿ ಒಂದು ಇಂಪಾರ್ಟೆಂಟ್ ಪಾತ್ರ. ಬಟ್ ಶಿ ಈಸ್ ಲೈಕ್ ಆಲ್ಮೋಸ್ಟ್ ಲೈಕ್ ಅಂದರೆ ಅವರು ಫಿಲ್ಮ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನೋಡಿ. ಅದೇ ಹೇಳೋದು ನಾನು ಆ್ಯಕ್ಚುಲಿ ನಾನು ಹೇಳೋದು ಬರಲ್ಲ, ಅದಕ್ಕೋಸ್ಕರನೇ ಮಕ್ಳಿಗೆ ಬಿಟ್ಟರೆ ಕರೆಕ್ಟಾಗಿ ನಾವು ಹೇಳೋದು ಏನಂತ, ನಾವು ಥ್ರೂಔಟ್ ಫಿಲ್ಮ್ ಇದ್ರೇ ಹೀರೋಯಿನ್ನು, ಒಂದು 4-5 ಡ್ಯುಯೆಟ್ ಸಾಂಗ್ಸು, ಒಂದು 4-5 ಮನಸ್ಸು ಇಲ್ಲ, ಅದೆಲ್ಲ ಇಲ್ದೇನೆ ಬಹಳ ಇಂಪಾರ್ಟೆಂಟ್ ಆಗಿ ಬಂದು ಶಿ ಕಂಪ್ಲೀಟ್ ಒಂದು ಲೈನ್ ಹೇಳಿದ್ರು ಅವ್ರು ಹೆಂಗಂತ, ಅಷ್ಟೇ ಕಂಪ್ಲೀಟ್ ಮಾಡೋರು ಅವರೇ ಅಂತ ಹೇಳಿ ಅಂತ. ಇಲ್ಲ, ಬಹಳ ಚೆನ್ನಾಗಿ ನನಗೆ ಬಹಳ ಖುಷಿ ಆಯ್ತು. ದಟ್ಸ್ ಅ ವೆರಿ ಸಸ್ಪೆನ್ಸ್ ಎಲಿಮೆಂಟ್ ವೇರ್ ಎವ್ರಿಬಡಿ ವಿಲ್ ಗೆಟ್ ಕನೆಕ್ಟೆಡ್ ಟು ದಟ್ ಪಾಯಿಂಟ್. ಅಂಡ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವರು. ಓಕೆ, ರಚನಾ ಚೆನ್ನಾಗಿ ಮಾಡಿದ್ದಾರೆ. ಸುಧಾರಾಣಿ ಅವರು, ಅಚ್ಯುತ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಓವರ್ ಆಲ್ ಆಲ್ ದ ಸ್ಟಾರ್ ಕ್ಯಾಸ್ಟ್. ವೆಂಕಟೇಶ್ ಪ್ರಸಾದ್, ಚಿತ್ಕಲಾ ಬಿರಾದರ್, ಎವ್ರಿಬಡಿ. ಆಮೇಲೆ ಸಮ್ ಕ್ಯಾರೆಕ್ಟರ್ಸ್ ವಿಲ್ ಕಮ್, ಯು ವಿಲ್ ಜಸ್ಟ್ ನೋ, ಯು ವಿಲ್ ಎಂಜಾಯ್ ವೈ ಇಟ್ ಕಮ್ಸ್ ಅನ್ನೋದು. ಆಮೇಲೆ ಯೋಚನೆ ಮಾಡಿ, ಯಾವ ಅದೊಂದು ಕ್ಯಾರೆಕ್ಟರ್ ಏನೋ ಬರ್ತಿತ್ತಲ್ಲ ಅವಾಗ ಅಂದರೆ ಆ ಫ್ರಸ್ಟ್ರೇಷನ್ ಹೆಂಗೆ ತೋರಿಸ್ಬೋದು. See that type of things I think can see lot of in foreign films ನೋಡಬಹುದು. ಆ ಥರ that character won't do anything, but still it will be doing that only. But ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ನನಗೂ ಯಾರೋ ಹೇಳ್ತಾ ಇದ್ರು, ಒಂಥರ ಈ ವಿದೇಶಿ ಚಿತ್ರಗಳದ್ದು ಅದ್ರಲ್ಲಿ ಕಾಣುತ್ತೆ, ಆ ಶಾಡೋ ಕಾಣುತ್ತೆ. ಹೌದಾ? ಹೌದು. ನಾವು ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ನಾವು ಹೆಂಗೆ ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಟೆಕ್ನಿಷಿಯನ್ಸ್ನ ಕರ್ಕೊಂಡು ಒಳ್ಳೆ ಟೀಮ್ ಸೇರಿಸಿ ವಿ ಡಿಡ್. ಹೇಗೆ ಇದೇ ಕಥೆನ ಹೆಂಗೆ ನೀವು ಆರಿಸ್ಕೊಂಡ್ರಿ? ಅಂದರೆ ನಾನು ಆ್ಯಕ್ಚುಲಿ ವೆಬ್ ಸೀರೀಸ್ ಮಾಡ್ತಾಯಿದ್ದೆ ಮುಂಚೆ. ಸೊ ವಂಶಿ ಜೊತೆಗೂ ನಾನು ಒಂದು 2-3 ವೆಬ್ ಸೀರೀಸೇ ಡಿಸ್ಕಸ್ ಮಾಡಿದ್ದು ಫಸ್ಟು. ಸೊ ಇವರು ವಂಶಿ ಅವರು ಇದು ಫಿಲ್ಮ್ ಸ್ಕ್ರಿಪ್ಟ್ ಇದೆ ಒಂದು ಸತಿ ಕೇಳಿ ಅಂತ ಬಂದು ಹೇಳಿ ನರೇಷನ್ ಕೊಟ್ಟರು. ಸೊ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಅಪ್ಪಂಗೆ ಒಂದ್ಸತಿ ಕೇಳಿಸಿ ಅವರು ಓಕೆ, ಅಪ್ಪ ಅಮ್ಮ ಇಬ್ಬರು ಕೇಳಿದ್ಮೇಲೆ ಓಕೆ ಆಯಿತು. ಹೌದು. ಓಕೆ, ನಿಮ್ಗೆ ಯಾವ ಎಲಿಮೆಂಟ್ ಇಷ್ಟ ಆಯ್ತು ಶಿವಣ್ಣ ಕತೆ ಕೇಳಿದ? ಓವರಾಲ್ ನರೇಟಿವ್ ಸ್ಟೈಲ್ ಇದೆ. ಅಂದರೆ ಇದು ಬಂದ್ಬಿಟ್ಟು ಎರಡೂ ಇದೆ, ಬರೀ ಎಂಟರ್ಟೈನಿಂಗ್ ಅಲ್ದೇ ನಿಜ ಜೀವನದಲ್ಲಿ ಹಂಗೆ ಆದಾಗ ಏನೆಲ್ಲ ಫೇಸ್ ಮಾಡ್ಬೋದು. ಅಂದರೆ ಮನುಷ್ಯನಿಗೆ ಆಸೆ ಹುಟ್ಟುತ್ತೆ, ಹೋಗ್ಬೇಕಾದ್ರೆ ಬರುತ್ತೆ ವಾಪಸ್ಸು, ಇಲ್ಲ ಬೇಡ ಇದೇ ಜೀವನ. ಇನ್ನೊಂದು ಪಾತ್ರಗಳೆಲ್ಲ ಬಂದು, ಎಲ್ಲ ಪಾತ್ರಗಳು ಬಂದು ಹೆಂಗೆ ನಡೆಯುತ್ತೆ, ಸಂಬಂಧಗಳ ಪಾತ್ರ ಎಲ್ಲಿವರೆಗೂ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲಿವರೆಗೂ ತೂಗುತ್ತೆ. ಇಟ್ಸ್ ಆಲ್ ಅ ಪಾರ್ಟ್ ಆಫ್ ಗೇಮ್, ವಿ ಹ್ಯಾವ್ ಟು ಫೇಸ್ ಇಟ್ ಅಂಡ್ ಗೋ ಅನ್ನೋದನ್ನ ಭಾಳ ಅದ್ಭುತವಾಗಿ. ಮುಂದೆ ನೆಕ್ಸ್ಟ್ ಏನು ಸಾಹಸ? ಅಂದರೆ ಸ್ಕ್ರಿಪ್ಟ್ಸ್ ಕೇಳ್ತಾ ಇದ್ದೀನಿ. ಆವಾಗ ನನಗೆ ತುಂಬ ನ್ಯೂ ಕಮರ್ಸ್ ಅಪ್ರೋಚ್ ಮಾಡ್ತಾ ಇದ್ದಾರೆ. ಸೊ ಅದು ಕೇಳ್ತಾ ಇರ್ತೀನಿ, ಓದ್ತಾ ಇರ್ತೀನಿ. ಬಟ್ ನೆಕ್ಸ್ಟ್ ಪ್ರಾಜೆಕ್ಟ್ ಇನ್ನೂ ಡಿಸೈಡ್ ಮಾಡಬೇಕು. ಸೊ ದೊಡ್ಡ ದೊಡ್ಡ ವೆಂಚರ್ಗಳಾಗುತ್ತೆ ಹಾಗಾದರೆ. ಅಂದರೆ ನಾನು ಹೇಳ್ತಿರೋದು ಭಾಳ ಆಗಲೇ ನಿಮ್ಮ ಫಾದರ್ ಹೇಳ್ತಾ ಇದ್ರು, ಏನು ಹೀರೋಗಳನ್ನೇ ಹಾಕೊಂಡು ಮಾಡಬೇಕು ಅಂತಲ್ಲ. ಸೊ ನಾವು ಹೋಗ್ತಿರೋಂಥ ದಾರಿಯಲ್ಲಿ ಏನು ಬೆಸ್ಟ್ ಏನು ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿಂದ ಅದು ಕತೆ ಕೇಳ್ತಾ ಇದ್ದೀರಿ? ಹೌದು, ಕತೆಗಳು ಕೇಳ್ತಾ ಇದ್ದೀನಿ. ಅಂದರೆ ಐ ಫೀಲ್ ಈಗ ನ್ಯೂ ಕಮರ್ಸ್ ಚಾನ್ಸ್ ಕೊಟ್ಟರೆ ಹೊಸ ಥಾಟ್ಸ್ನ ತೋರಿಸ್ಬೋದು, ಹೊಸ ಐಡಿಯಾಸ್ನ ತೋರಿಸ್ಬೋದು. ಆ್ಯಂಡ್ ಅಂದರೆ ಸ್ಮಾಲ್ ಪ್ರಾಜೆಕ್ಟ್ಸ್ನ ಸಪೋರ್ಟ್ ಮಾಡಿದರೆ ದಿ ಬಿಕಮ್ ಬಿಗರ್ ಥಿಂಗ್ಸ್. ನಿವೇದಿತ, ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋರು ಅಂತ ಒಂದು ಮಾತಿದೆ, ಅದೇನೋ ನಿಮ್ಮ ಫ್ಯಾಮಿಲಿ ನೋಡಿದ್ರೆ ಹೌದು ಅಂತ ಅನಿಸುತ್ತೆ. ಅಜ್ಜಿ ನೋಡಿದಂಥ ಸಂದರ್ಭದಲ್ಲೂ ಕೂಡ ವೆರಿ ಸ್ಟ್ರಾಂಗ್ ಲೇಡಿ. ಅದಾದ್ಮೇಲೆ ನಿಮ್ಮ ತಾಯಿ ನೋಡಿ, ಎಂಥ ಸಂದರ್ಭ ಆದರೂ ಕೂಡ ಅವ್ರ ಜೊತೆ ನಿಲ್ಲುವಂಥ ರೀತಿ ಇದೆಯಲ್ಲ, ವಂಡರ್ಫುಲ್. ಇನ್ನು ಹೆಂಗೆ ಗೊತ್ತಾ, ನಿಮ್ಮ ಚಿಕ್ಕಪ್ಪ ಹೋದ ನಂತರನೂ ಕೂಡ ಅವರು ಜೀವನ ಎದುರಿಸ್ತಿರುವಂಥ ರೀತಿ ಆ್ಯಂಡ್ ಇದು ವಂಡರ್ಫುಲ್. ಏನು ನಿಮ್ಮ ಫ್ಯಾಮಿಲಿ ಏನೋ ಹೆಣ್ಮಕ್ಳಿಗೆ ಏನೋ ಶಕ್ತಿ ಇದೆ ಅಂತ ಅನುಭವ ಕಲಿಸುತ್ತೆ ಅಲ್ವಾ ಸರ್? ಹಾಂ, ಅನುಭವ ಅನ್ನೋದೇ ವಸ್ತು. ಯಾವಾಗ ಅನುಭವನ, ಎಕ್ಸ್ಪೀರಿಯನ್ಸ್ನ ನ್ಯೂ ಅಂತ ಅನ್ಕೋತೀವೋ ಅವಾಗ ನ್ಯೂ ಥಿಂಗ್ಸ್ ವಿಲ್ ಕಮ್. ಇಲ್ಲ, ಅದು ಹಳೇದಂತ ಅನ್ಕೋಬಾರ್ದು. ಅನುಭವ ಅನ್ನೋದೇ ಒಂದು ಹೊಸತನ. ಆ ಅನುಭವ ಹೊಸತನ ಕೊಟ್ಟಾಗಲೇ ಎವ್ರಿಥಿಂಗ್ ವಿಲ್ ದಿಸ್ ಒನ್. ಅದಕ್ಕೆ ನೋಡಿ, ಇವಾಗ ಫೈರ್ ಫ್ಯಾನ್ ಟೈಟಲ್ ನೋಡಿ ಎಲ್ಲದಕ್ಕೂ ಅನ್ವಯಿಸುತ್ತೆ. ಈ ತಮಿಳು ತೆಲುಗು ಎಲ್ಲಾದರೂ ಡಬ್ ಮಾಡಿದ್ದೀವಿ. ತಮಿಳು ತೆಲುಗು ಬೇರೆ ಏನೋ, ತಮಿಳು ಇದೆ ಫೈರ್ ಫ್ಲೈನ್. ಎವ್ರಿವೇರ್ ಈ ಆಸೆ ಆಕಾಂಕ್ಷೆ, ಫ್ಯಾಮಿಲಿ ಸಂಬಂಧ, ನಾವು ಹೋಗೋ ದಾರಿ ಎಲ್ಲದೂ
ಇಟ್ಸ್ ಕಾಮನ್ ಇನ್ ಎವ್ರಿವೇರ್. ಇಂಡಿಯನ್ ನಮ್ಮ ಎಲ್ಲ ಕಲ್ಚರ್ ಥ್ರೂ ಔಟ್ ದ ವರ್ಲ್ಡ್ ಇಟ್ಸ್ ದ ಸೇಮ್. ಭಾವನೆಗಳು ಎಲ್ಲ ಸೇಮೇನೆ. ಕೆಲವು ಸಂದರ್ಭಗಳಲ್ಲಿ ಭಾಷೆ ಕನ್ವೆ ಮಾಡಿದಿರೋದನ್ನ ಭಾವನೆಗಳು ಕನ್ವೆ ಮಾಡ್ಬಿಡ್ತಾರೆ. ಹೌದು, 100%. ಇವಾಗ ಕಮಲಾಸನ್ ಅವ್ರು ಮಾಡಿದ್ರು ನೋಡಿ, ಒಂದು ಯಾವುದು ಮುಖಚಿತ್ರ ಅವ್ರು ಮಾಡಿದ್ರು, ಪುಷ್ಪಕ ವಿಮಾನ. ಪುಷ್ಪಕ ವಿಮಾನ ಎಷ್ಟು ಚೆನ್ನಾಗಿತ್ತು ಅದು. ನೋಡಿ, ಅದೇ ಹೇಳೋದು, ಬಿಕಾಸ್ ಡೈಲಾಗ್ಸೇ ಮುಖ್ಯ ಅಲ್ಲ. ಹೌದು. ಬಟ್ ಹಿಯರ್ ದಟ್ ಲಾಟ್ ಆಫ್ ಥಿಂಗ್ಸ್, ಸಮ್ ಸೈಲೆನ್ಸ್ ಪೋರ್ಷನ್ಸ್ are there, it's very beautifully done.